ಈಗ ಭಾರತದಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ, ಸರ್ಕಾರ ಯೋಜನೆಗಳು, ಬ್ಯಾಂಕ್ ವಹಿವಾಟುಗಳು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಕಡ್ಡಾಯವಾಗಿದೆ. ಈಗ ನೋಡಿದರೆ ನಮ್ಮ ದೇಶದಲ್ಲಿ 90 crore ಜನರ ಮಟ್ಟಗಳಿವೆ. ಅವರು ಮತದಾನ ಮಾಡಬೇಕಾದರೆ ಮತದಾನದ ಪ್ರಕ್ರಿಯೆಯನ್ನು ಸರಳಗೊಳಿಸಬೇಕು. ಅದಕ್ಕೆ ಅನುಗುಣವಾಗಿ ಬಯೋಮೆಟ್ರಿಕ್ ಮತದಾನ ವ್ಯವಸ್ಥೆ ಇದೆ. ಈಗ ಭಾರತದಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ, ಸರ್ಕಾರಿ ಯೋಜನೆಗಳು, ಬ್ಯಾಂಕ್ ವಹಿವಾಟುಗಳು ಇತ್ಯಾದಿಗಳೇ ಬಯೋಮೆಟ್ರಿಕ್ ಕಡ್ಡಾಯವಾಗಿದೆ. ಈಗ ಭಾರತದಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ, ಸರ್ಕಾರಿ ಯೋಜನೆಗಳು, ಬ್ಯಾಂಕ್ ವಹಿವಾಟುಗಳು ಇತ್ಯಾದಿಗಳಿಗೆ ಬಯೋಮೆಟ್ರಿಕ್ ಕಡ್ಡಾಯವಾಗಿದೆ. ಹಾಗಾದರೆ ಮತದಾನಕ್ಕೆ ಬಯೋಮೆಟ್ರಿಕ್ ಏಕೆ ಕಡ್ಡಾಯವಾಗಬಾರದು? ನಮ್ಮ ಫಿಂಗರ್ ಪ್ರಿಂಟ್ ಅನ್ನು ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ನಕಲು ಮಾಡಿದರೆ ಕಣ್ಣಿನ ಸ್ಕ್ಯಾನರ್ ಅನ್ನು ಹಾಕಿ, ಏಕೆಂದರೆ ಒಂದು ಕಣ್ಣು ಇನ್ನೊಂದು ಕಣ್ಣಿಗೆ ಹೊಂದಿಕೆಯಾಗುವುದಿಲ್ಲ. ಬಯೋಮೆಟ್ರಿಕ್ ವ್ಯವಸ್ಥೆಯು ಅನೇಕ ಉಪಯೋಗಗಳನ್ನು ಹೊಂದಿದೆ. ವಿಶೇಷವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯು ಕಳ್ಳ ಮಾಟಗಳನ್ನು ತಡೆಯಬಹುದು, ಚುನಾವಣೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡಬಹುದು, ನಿಗದಿತ ಅವಧಿಯೊಳಗೆ ಅಂದರೆ ಚುನಾವಣೆಯ ದಿನದಂದೇ ಫಲಿತಾಂಶ ನೀಡಬಹುದು.